ಹಾಯ್ ಅಂಡಿ. ನಾನಿವತ್ತು ಎಲ್ರಿಗೂ ನಮಸ್ಕಾರ. ಇವತ್ತು ನಾನು IFB ವಾಷಿಂಗ್ ಮಿಷನ್ ತೋರಿಸ್ತೀನಿ. ಅಕ್ವಾ ಎನರ್ಜಿ ಎಕೋ ಸೇವಿಂಗ್ಸ್ ಇದು ನೋಡಿ, ಆಫ್ ಅಂತಿರುತ್ತೆ ಇಲ್ಲಿ. ಮತ್ತು ಈ ಕಡೆ ಪ್ರೋಗ್ರಾಮ್ ರಿಪೀಟ್, ಡಾರ್ಕ್ ವಾಶ್, ಲಿಂಜರಿ, ಕರ್ಟೆನ್ಸ್, ಸಿಲ್ಕ್ ಸ್ಪೆಷಲ್, ಮಿಕ್ಸ್ಡ್ ಫ್ಯಾಬ್ರಿಕ್ಸ್, ಸಿಂಥೆಟಿಕ್ಸ್ ಎಲ್ಲ ಥರದ್ದು ಬಟ್ಟೆ ನೋಡಿ ವಾಶ್ ಮಾಡ್ಬೋದು ನಾವು. ನೋಡಿ, ಸ್ಪೈನ್ ಡ್ರೈ, ಟ್ಯೂಬ್ ಕ್ಲೀನ್, ಡೆಮೋ ನೋಡಿ ಈ ಥರ ಕಾರ್ಡಲ್ ವಾಶ್, ಹೆವಿಲಿ ಸಾಲಿಡ್, ನಾರ್ಮಲಿ ಸಾಲಿಡ್ ಅಂತಿದೆ. ನಾವು ನಾರ್ಮಲಾಗಿ ಬಟ್ಟೆ ನಾನಂತೂ ಇದನ್ನು 2019 ತೊಗೊಂಡಿದ್ದು ನಾವು IFB ಮಿಷನನ್ನು. ಮತ್ತು ಇದು ಇನ್ನರ್ ಒಳಗಡೆ ಹಾಕೋದು ನಾವು ಇದನ್ನು ನೋಡಿ, ಟೆಂಪ್ರೇಚರ್ 30 ಡಿಗ್ರಿ ಇಟ್ಟಿದ್ವಿ. ಆ್ಯಕ್ಚುಲಿ ನಾನು 400-500 ಇಟ್ಕೊತೀನಿ ವೈಬ್ರೇಷನ್ನು, ಅಂದರೆ ಇದು ಬಟ್ಟೆನ ಡ್ರೈ ಮಾಡೋದಕ್ಕೆ. ಬಟ್ ಈಗ 1000 ಇಟ್ಬಿಟ್ಟಿದ್ದೀನಿ, ನೋಡಿಲ್ಲ ಸರಿಯಾಗಿ ಅದಕ್ಕೆ. ಮತ್ತು ಟೈಮಿಂಗ್ಸು ಅಷ್ಟೇ 1 ಗಂಟೆ 2 ನಿಮಿಷ ಇದ್ದೀನಿ. ನಾನು 15-20 ಬಟ್ಟೆ ಹಾಕ್ತೀನಿ, ಎಲ್ಲ ಥರದ್ದು ಬಟ್ಟೆನ ಹಾಕ್ತೀನಿ. ನೀವು ಬೇಕಾದರೆ ಬಟ್ಟೆನ ಸರ್ಪಲ್ಲಿ ನೆನೆಸ್ದಿರೋ ಹಾಗೆ ಹಾಕ್ಬೋದು ಡೈರೆಕ್ಟಾಗಿ. ನಾನಂತೂ ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಸರ್ಪಲ್ಲಿ ನೆನೆಸ್ಬಿಟ್ಟು ಹಿಂಡ್ಬಿಟ್ಟು ಹಾಕ್ತೀನಿ. ಇದು ನಾವು 2019 ತೊಗೊಂಡಿದ್ದು ಅಂತ ಹೇಳಿದ್ನಲ್ಲ, 2019 ತೊಗೊಂಡಿದ್ದು. ಮತ್ತು 19 ಅಂದರೆ 20, 21, 22, 23, 24, 25, ಇವಾಗ 26 ಅಲ್ವಾ ಅಮ್ಮಮ್ಮ, ಅಂದರೆ 5 ಇಯರ್ಸ್ ಮೇಲೆ ಆಗ್ತಾಯಿದೆ. ಮತ್ತು ಇದು 4 ಇಯರ್ಸ್ ವಾರಂಟಿ ಅಂತಿದೆ. ನಾವು ಸ್ಟಾರ್ಟಿಂಗಲ್ಲಿ ಅದೇ ಅವ್ರಿಗೆ ಏನಾದರೂ ಮತ್ತೆ ವಾಶ್ ಅಂತ ಮಾಡ್ತೀವಿ, ಅವಾಗ ಬಂದು ಮತ್ತೆ ಅವರೇ ವಾಶ್ ಮಾಡಿಕೊಡ್ತಾಯಿದ್ರು. ಬಂದೇನಾದ್ರು ಚೆಕಿಂಗ್ ಇದ್ದರೆ ಚೆಕಿಂಗ್ ಬಂದು ಮಾಡ್ಕೊಳ್ಳೋರು ಕಂಪ್ನಿಯವ್ರು ಬಂದು ನೋಡ್ತಾರೆ, ನೋಡಿಬಿಟ್ಟು ನೀಟಾಗಿ ಮಾಡಿಕೊಡ್ತಾರೆ. ಮತ್ತು ನಾವು 5 ಇಯರ್ಸಿಂದ ಒಂದು ಅದು ರಬ್ಬರ್ ಏನೋ ಒಂದು ಚೇಂಜ್ ಮಾಡಿಕೊಟ್ವಿ, ಅವಾಗಿಂದ ಯೂಸ್ ಮಾಡ್ತೀನಿ. ನಾನು ವಾರಕ್ಕೆ 2-3 ಸತಿ ಯೂಸ್ ಮಾಡ್ತೀನಿ. ಬಟ್ ನಾನು ಇದನ್ನು ಮ್ಯಾಟ್ಸು ಮತ್ತು ಎಲ್ಲ ಹಾಕಿ ಯೂಸ್ ಮಾಡ್ಬೋದು, ಬಟ್ ನಾನು ಯೂಸ್ ಮಾಡಲ್ಲ, ರಫಾಗಿ ಯೂಸ್ ಮಾಡಲ್ಲ. ಅಂದರೆ ಬಟ್ಟೆಗಳು, ಪ್ಯಾಂಟ್ಸು ಆ ಥರ ಹಾಕ್ತೀನಿ. ನೀವು ಬೇಕಾದರೆ ಎಲ್ಲನೂ ಹಾಕಿ ಯೂಸ್ ಮಾಡ್ಬೋದು, ಇದನ್ನು ಚೆನ್ನಾಗಿರುತ್ತೆ. ನಾನು ನನ್ನ ವಸ್ತು ಅಂತ ಹೇಳ್ಬಿಟ್ಟು ನನ್ನ ವಸ್ತುನ ನೀಟಾಗಿ ಇಟ್ಕೊಳ್ಳೋಕೆ ನೋಡ್ತೀನಿ. ನೋಡಿ, ಇಲ್ಲಿ ಲಿಕ್ವಿಡ್ ಹಾಕ್ತೀವಿ. ನಾನು ಲಿಕ್ವಿಡ್ ಬಂದು ರಿನ್ ಲಿಕ್ವಿಡ್ ಯೂಸ್ ಮಾಡ್ತೀನಿ, ಸರ್ಪೆಲ್ಲ ಯೂಸ್ ಮಾಡಲ್ಲ. ರಿನ್ ಲಿಕ್ವಿಡ್ ಯೂಸ್ ಮಾಡಿ, ಮತ್ತು ಏನಾದರೂ ವೈಟ್ ಬಟ್ಟೆ ಇದ್ದರೆ ಬ್ಲೂ ಹಾಕಿ ಕಂಫರ್ಟ್ ಹಾಕ್ತೀನಿ. ಚೆನ್ನಾಗಿ ವಾಶ್ ಮಾಡುತ್ತೆ ಬಟ್ಟೆ. ಮತ್ತು ಮುಕ್ಕಾಲು ಭಾಗ ಡ್ರೈ ಆಗಿಬಿಟ್ಟಿರುತ್ತೆ. ಆ್ಯಂಡ್ 40-50% ಅಷ್ಟು ಇನ್ನೇನು ಸ್ವಲ್ಪ ತೇವ ಥರ ಇರುತ್ತಲ್ಲ, ಅದನ್ನು ಬಿಸಿಲಿಗೆ ಹಾಕ್ತೀನಿ. ಚೆನ್ನಾಗಿರುತ್ತೆ, ಚೆನ್ನಾಗೂ ಬಟ್ಟೆ ವಾಶ್ ಮಾಡುತ್ತೆ ಮಿಷನ್ನು. ಅದೇ ನಾವು 5 ವರ್ಷದಿಂದ ಯೂಸ್ ಮಾಡಿದ್ದೀವಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ. IFB ಕಂಪನಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮತ್ತು ನೋಡಿ, ಇದು 3 ಸ್ವಿಚ್ ಇರೋಂತಹ ಇದು ಸ್ವಿಚ್ ಇದು. ಮತ್ತು ಇದಕ್ಕೆ ಸ್ಟೆಬಿಲೈಸರ್ ಆನ್ ಆ್ಯಂಡ್ ಆಫ್ IFB ಇದೆ, ನಾವು ಯೂಸ್ ಮಾಡಿದ್ದೀವಿ. ನೋಡಿ, ಹಿಂದ್ಗಡೆ ಇದು ಕನೆಕ್ಷನ್. ಒಂದು ವಾಟರ್ ತಗೊಳ್ಳೋದು ನೋಡಿ, ಇದು ವಾಟರ್ ತಗೊಳ್ಳೋದು, ಇಲ್ಲಂದರೆ ಟ್ಯಾಪು. ಈ ಟ್ಯಾಪಿಂದ ಹಿಂಗೆ ವಾಟರ್ ತಗೊಳುತ್ತೆ. ಮತ್ತು ಒಂದು ವೇಸ್ಟ್ ವಾಟರ್ ಹೋಗೋದಕ್ಕೆ ಇಲ್ಲಿ ಕೆಳಗಡೆ ನೋಡಿ, ಇದು ವೇಸ್ಟ್ ವಾಟರ್. ಅಂದರೆ ವಾಷಿಂಗ್ ಮಿಷಿನ್ ಯೂಸ್ ಆಗುತ್ತಲ್ಲ, ಯೂಸ್ ಆಗಿರೋ ಬಟ್ಟೆ ನೀರನ್ನ ಇದು ಈ ಪೈಪಿಂದ ಹೋಗುತ್ತೆ. IFB ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಹೇಳ್ತೀನಿ. ನಾವಂತೂ ಇದನ್ನು ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ನಂಬರ್ ಇದೆ. ಅಷ್ಟು ನೀಟಾಗಿ ನೋಡಿ, ಕಾಲ್ ನಂಬರ್ ಎಲ್ಲ ಇದೆ ಇಲ್ಲಿ. IFB ಕೇರ್ ಅಂತ ವಾಷಿಂಗ್ ಮಿಷಿನ್ ಚೆನ್ನಾಗಿದೆ ಅಂತ ಹೇಳ್ತೀನಿ. IFB ವಾಷಿಂಗ್ ಮಿಷಿನ್ ತೊಗೊಳಂಗಿದ್ರೆ IFB ತೊಗೊಳ್ಳಿ, ಚೆನ್ನಾಗಿ ಬಾಳಿಕೆಗೆ ಬರುತ್ತೆ, ಒಳ್ಳೆ ಗುಡ್ ಕ್ವಾಲಿಟಿ ಮತ್ತು ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ನಿಮಗೆ ವಾಷಿಂಗ್ ಮಿಷಿನ್ ಇಷ್ಟು ತೊಗೋಬೇಕಂದ್ರೆ ಇದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಸ್ಟಾರ್ಟ್ ಮತ್ತು ಪಾಸ್ ಅಂತ ಬಟನ್ ಇರುತ್ತೆ, ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಈಗ ಆಲ್ರೆಡಿ ನಾನು ಬಟ್ಟೆ ಹಾಕಿದ್ದೀನಿ, ತಿರುಗ್ತಾ ಇದೆ ನೋಡಿ.
ಹೇಗಿದೆ ವಾಶ್ ಮಾಡ್ತೇವೆ ಅಂತ.